Okay, thank you. So we've been looking at the person and the work of Jesus Christ. ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನು ವ್ಯಕ್ತಿ ಮತ್ತು ಆತನ ಕಾರ್ಯಗಳ ಕುರಿತಾಗಿ ನಾವು ನೋಡುತ್ತಾ ನಾವು And ಬಂದಿದ್ದೇವೆ. we began with the question, who is Jesus? ನಾವು ಒಂದು ಪ್ರಶ್ನೆ ಜೊತೆಯಲ್ಲಿ ನಾವು ಪ್ರಾರಂಭ ಮಾಡಿದೆವು ನಾವು ಆಗಿದ್ದೆವು, ಅದೇನೆಂದರೆ ಯೇಸು ಯಾರು? So we first thought we would look at the deity of Christ. ಮೊದಲನೇದಾಗಿ ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ನೋಡುವವರಾಗಿರೋಣ ಎಂಬುದಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. So we also wanted to understand, in looking at the deity of Christ, the self-consciousness of Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ನಾವು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಸ್ವಯಂ ಪ್ರಜ್ಞೆಯ ಕುರಿತಾಗಿ ನಾವು ನೋಡಿದ್ದೇವೆ. Jesus think about himself. ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಆತನು ಏನು ತಿಳಿದುಕೊಂಡಿದ್ದನು. So we made a statement to begin with yesterday that Jesus made claims that would be inappropriate for someone who is not God. ನಾವು ನಿನ್ನೆ ದಿನ ಈ ಒಂದು ಹೇಳುವಿಕೆಯಿಂದ ನಾವು ಪ್ರಾರಂಭ ಮಾಡಿದೆವು ನಾವು ಆಗಿದ್ದೆವು, ಅದೇನೆಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಕೆಲವು ಹೇಳುವಿಕೆಗಳನ್ನು ಹೇಳುವುದನ್ನು ನಾವು ನೋಡುತ್ತೇವೆ. ಅಂತ ಒಂದು ಹೇಳುವಿಕೆಗಳು ದೇವರ ಅಲ್ಲದೆ ಇರುವ ಜನರು ಹೇಳುವುದಾದರೆ ಅದು ತುಂಬಾ ತಪ್ಪಾಗಿರುತ್ತಾ ಇತ್ತು. So the first claim that we looked at yesterday was, ನಾವು ಮೊದಲನೇದಾಗಿ ನೋಡಿದ ಒಂದು ಹೇಳಿಕೆ ಅದೇನೆಂದರೆ, he called the angels of God his angels and the kingdom of God his kingdom. ಆತನು ದೇವದೂತರನ್ನು ತನ್ನ ದೂತರೆಂಬುದಾಗಿ ಮತ್ತು ದೇವರ ರಾಜ್ಯವನ್ನು ತನ್ನ ರಾಜ್ಯವನ್ನಾಗಿ ಆತನು ಹೇಳಿದನು. That is an implicit reference to his deity. ಇದು ಆತನ ದೈವತ್ವದ ಕುರಿತಾಗಿ ಇರತಕ್ಕಂತ ಅಂಶವಾಗಿದೆ. The second thing we looked at was his claimed authority to forgive sins. ಎರಡನೇದಾಗಿ ನಾವು ನೋಡಿದ ಒಂದು ಅಂಶ, ಆತನು ಪಾಪಗಳನ್ನು ಕ್ಷಮಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿರುವ ಒಂದು ಹೇಳಿಕೆಯನ್ನು ಸಹ ಆತನು ತಿಳಿಸಿದನು. Yesterday we saw that it's possible for anyone to simply say your sins are forgiven. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ತಿಳಿಸುವುದು ತುಂಬಾ ಸರಳವಾದ ಒಂದು ಸಂಗತಿಯಾಗಿದೆ. But he backed it up with something of a miracle in the physical realm. ಆದರೆ ಶಾರೀರಿಕವಾದ ಕ್ಷೇತ್ರದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಅದನ್ನು ಸಾಬೀತುಪಡಿಸುವುದನ್ನು ನಾವು ನೋಡುತ್ತೇವೆ. He healed a paralytic by saying, rise up, take up your bed and walk, and the man did. ಆತನು ಪಾರ್ಶ್ವ ರೋಗಿಗೆ ಆತನು ತಿಳಿಸಿದ ಒಂದು ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಎದ್ದೇಳು, ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋಗು ಎಂಬುದಾಗಿ ತಿಳಿಸುವುದನ್ನು ನಾವು ನೋಡುತ್ತೇವೆ. And when the man did, it proved that he doesn't just have the authority to perform a miracle like that, but he also has the authority to forgive sins on earth. ಈ ಮನುಷ್ಯನು ಆತನು ಎದ್ದು ಆತನು ನಡೆದು ಹೋಗುವ ಹಾಗೆ ಪ್ರಾರಂಭವಾದಾಗ ಅದರಿಂದ ನಾವು ಸಾಬೀತುಪಡಿಸುವ ಒಂದು ಸಂಗತಿ ಏನಂದ್ರೆ, ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಅದ್ಭುತ ಕಾರ್ಯಗಳನ್ನು ಮಾಡುವುದು ಮಾತ್ರವಲ್ಲದೆ ಆತನು ಪಾಪಗಳನ್ನು ಕ್ಷಮಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ. All right, so he did something in the physical realm to prove that he had the authority about something else in the spiritual realm. ಆತನು ಶಾರೀರಿಕವಾದ ಕ್ಷೇತ್ರದಲ್ಲಿ ಯಾವುದೋ ಒಂದು ಕಾರ್ಯವನ್ನು ಮಾಡುವುದರ ಮುಖಾಂತರ ಆತ್ಮಿಕವಾದ ಕ್ಷೇತ್ರದಲ್ಲಿ ನನಗೆ ಒಂದು ಅಧಿಕಾರ ಉಂಟು ಎಂಬುದಾಗಿ ಆತನು ಸಾಧಿಸಿದನು. He did something visible to prove the invisible. ಕಾಣದೇ ಇರತಕ್ಕಂಥದ್ದನ್ನು ಸಾಧಿಸುವುದಕ್ಕೋಸ್ಕರ ಆತನು ನೋಡುವುದನ್ನು ಕಾಣುವುದನ್ನು ಆತನು ಮಾಡಿದನು. The Son of Man has the authority to forgive sins. ಮನುಷ್ಯ ಕುಮಾರನಿಗೆ ಪಾಪಗಳನ್ನು ಕ್ಷಮಿಸುವ ಒಂದು ಶಕ್ತಿ ಆತನಿಗೆ ಉಂಟು. And let me remind you, we saw yesterday that in the Old Testament, no prophet said, I forgive you of your sins. ನಾವು ಈಗಾಗಲೇ ನಾವು ನೋಡಿದ ಒಂದು ಸಂಗತಿ ಅಂದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ನಾನು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳಿದ ಪ್ರವಾದಿಯನ್ನು ನಾವು ನೋಡುವುದಿಲ್ಲ. It's always a mediated authority. They always said, God has forgiven you of your sins. ಪ್ರವಾದಿಗಳು ಈ ಮಾತನ್ನು ತಿಳಿಸುವಾಗ ಪಾಪದ ಕ್ಷಮಾಪಣೆಯ ಕುರಿತಾಗಿ ಅವರು ಹೇಳುತ್ತಾ ಇದ್ದ ಸಂಗತಿ ಏನಂದ್ರೆ, ದೇವರು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ ಎಂಬುದಾಗಿ. But here Jesus has a direct authority. He is saying, I forgive you of your sins. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ನೇರವಾದ ಒಂದು ಹೇಳುವಿಕೆಯನ್ನು ಆತನು ತಿಳಿಸುವನು ಆಗಿದ್ದಾನೆ. ಅದೇನೆಂದ್ರೆ, ನಾನು ಪಾಪಗಳನ್ನು ಕ್ಷಮಿಸುತ್ತೇನೆ ಎಂಬುದಾಗಿ. He is making a claim that only God has the authority to do. ಆತನು ಈ ರೀತಿಯಾದ ಹೇಳಿಕೆಯನ್ನು ತಿಳಿಸ್ತಾ ಇದ್ದಾನೆ, ಅದೇನೆಂದರೆ
ದೇವರು ಮಾತ್ರ ಇಂಥ ಒಂದು ಹೇಳಿಕೆಯನ್ನು ಹೇಳುವುದಕ್ಕೆ ಸಾಧ್ಯ ಉಂಟು. Thirdly, he spoke of judging the world. ಮೂರನೇದಾಗಿ ಆತನು ಲೋಕಕ್ಕೆ ನ್ಯಾಯ ವಿಧಿಸುವವನಾಗಿದ್ದೇನೆ ಎಂಬುದಾಗಿ ಆತನು ತಿಳಿಸಿದನು. We know that Yahweh is the judge of all the world. He will judge the nations. ನಮಗೆ ಎಲ್ಲರಿಗೂ ಸಹ ಗೊತ್ತುಂಟು, ಯೆಹೋವ ದೇವರು ಆತನು ಎಲ್ಲಾ ಜನಾಂಗಗಳನ್ನು ಆತನು ನ್ಯಾಯ ವಿಧಿಸುವವನಾತನು ಆಗಿದ್ದಾನೆ. But Jesus here is claiming that judgment authority, and he is holding in his hands the eternal destiny of the nations. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮಾಡಿದ ಒಂದು ಹೇಳಿಕೆ, ನಾನು ಜನಾಂಗಗಳನ್ನು ನಾನು ನ್ಯಾಯ ವಿಧಿಸುವವನಾಗಿದ್ದೇನೆ ಮತ್ತು ಜನರ ಒಂದು ಅಂತಿಮ ಒಂದು ಸ್ಥಿತಿಗತಿ ನನ್ನ ಒಂದು ಅಧಿಕಾರದಲ್ಲಿ ಉಂಟು ಎಂಬುದಾಗಿ ಆತನು ತಿಳಿಸ್ತಾನೆ. Now, before we move forward into the other claims of Jesus, ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮಾಡಿದ ಬೇರೆ ಹೇಳಿಕೆಗಳ ಕುರಿತಾಗಿ ನಾವು ಮುಂದೆ ಹೋಗೋದಕ್ಕಿಂತ ಮುಂಚೆ, those who have joined new today, ಈ ದಿನ ಹೊಸದಾಗಿ ಸೇರಿದ ಪ್ರಿಯರಿಗೆ ಕೆಲವು ಅಂಶಗಳನ್ನು I also want to remind those who have heard me say this yesterday as well. ಮತ್ತು ನಿನ್ನೆ ದಿನ ನನ್ನ ಮಾತಿಗೆ ಕಿವಿಗೊಟ್ಟ ಪ್ರಿಯರಿಗೆ ಪುನಃ ನಾನು ಜ್ಞಾಪಕಪಡಿಸುತ್ತೇನೆ. There are a lot of misunderstandings about the person of Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ಅನೇಕ ತಪ್ಪು ಅಭಿಪ್ರಾಯಗಳು ಉಂಟು. Several opinions about who he is. ಆತನು ಯಾರಾಗಿದ್ದಾನೆ ಎಂಬುದಾಗಿರುವ ಸಂಗತಿಗಳ ಕುರಿತಾಗಿ ಅನೇಕ ಊಹಾಪೋಹಗಳು ಉಂಟು. For example, Jehovah's Witnesses don't think that he is God. ಉದಾಹರಣೆಗೆ ಯೆಹೋವ ಸಾಕ್ಷಿಗಳು ಈ ರೀತಿಯಾದ ಒಂದು ಪಂಗಡವು ಅವರು ತಿಳಿಸುವ ಸಂಗತಿ ಅಂದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ದೇವರಲ್ಲ ಎಂಬುದಾಗಿ. It's a blasphemy in Islam to call Jesus God because they think he is a prophet. ಇಸ್ಲಾಂ ಧರ್ಮದಲ್ಲಿ ಅವರು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ದೇವರು ಎಂಬುದಾಗಿ ಕರೆಯುವುದು ಅದು ದೇವ ದೂಷಣೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಪ್ರವಾದಿ ಎಂಬುದಾಗಿ ಅವರು ನಂಬುತ್ತಾರೆ. Then there are others who think he was a great teacher. ಇನ್ನು ಕೆಲವರು ತಿಳಿಸ್ತಾನೆ ಆತನು ಮಹಾ ಬೋಧಕನು, or he was the sage. ಆತನು ಒಬ್ಬ ಶಾಸ್ತ್ರಿ ಆತನು ಆಗಿದ್ದನು. But what does the New Testament say about Jesus? ಆದರೆ ಹೊಸ ಒಡಂಬಡಿಕೆಯಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಏನು ನೋಡುತ್ತೇವೆ? So in that regard, we've been looking at the claims that Jesus made. ಈ ಒಂದು ನಿಟ್ಟಿನಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಮಾಡಿದ ಹೇಳಿಕೆಗಳ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. And we ಇದ್ದೇವೆ. understood nobody can make those claims unless he is God. ಆತನು ದೇವರು ಅಲ್ಲದೆ ಇದ್ದರೆ ಇಂಥ ಒಂದು ಹೇಳಿಕೆ ಮಾಡುವುದಕ್ಕೆ ಯಾರಿಗೂ ಸಹ So we'll ಸಾಧ್ಯವಾಗುತ್ತಾ ಇರಲಿಲ್ಲ. continue. The fourth one is ನಾವು ಮುಂದಕ್ಕೆ ಹೋಗೋಣ. ನಾಲ್ಕನೇದು, claimed authority over the Sabbath. ಆತನು ಸಬ್ಬತ್ತಿನ ಮೇಲೆ ನನಗೆ ಅಧಿಕಾರ ಉಂಟು ಎಂಬುದಾಗಿ ಆತನು Now this ತಿಳಿಸಿದನು. incident is a very famous one in the Synoptic Gospels, Matthew, Mark and Luke. ನಾವು ಮತ್ತಾಯ, ಮಾರ್ಕ ಮತ್ತು ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ಲಿಕ್ಕೆ ಇರ್ತಕ್ಕಂಥ ಒಂದು ದೃಷ್ಟಾಂತ ಅದು ತುಂಬಾ ಅದೃಶ್ಯ, ಅದು ತುಂಬಾ ಪ್ರಸಿದ್ಧಿಯಾಗಿದೆ. So you have this in Mark chapter 2 verses 23 to 28. ಇದನ್ನು ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 27 ಮತ್ತು 28ನೇ ವಚನದಲ್ಲಿ ನಾವು ನೋಡುತ್ತೇವೆ. The same incident with a little more details is given in Matthew 12 verses 1 through 8. ನಂತರ ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ಅದನ್ನು ನಾವು ನೋಡುತ್ತೇವೆ. Matthew 12 verses 1 through 8. ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ. It's also given to us very briefly in Luke chapter 6 verses 1 through 5. ಮತ್ತು ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನ ತನಕ ಸ್ವಲ್ಪ ಮಟ್ಟಕ್ಕೆ ಅದರ ಕುರಿತಾಗಿ ನಾವು ನೋಡುತ್ತೇವೆ. The same incident but given to us by 3 different gospel writers. ಇದೇ ಒಂದು ದೃಶ್ಯ, ಒಂದೇ ದೃಶ್ಯ 3 ಬರಹಗಾರರು ಅದರ ಕುರಿತಾಗಿ ತಿಳಿಸ್ತಾ ಇದ್ದಾರೆ. But let's look at Matthew's version of it, Matthew chapter 12 verses 1 through 8. ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನವನ್ನು ನಾವು I'll wait for Kevin to turn to the passage. Yes, brother, I have it open. All right. So here is a story. ನಾವು ಇಲ್ಲಿ ಒಂದು ಕಥೆಯನ್ನು ನಾವು ನೋಡುತ್ತೇವೆ. Jesus was walking through the grain fields with his disciples on the Sabbath. ಕರ್ತನಾಗಿರುವ ಯೇಸು ಕ್ರಿಸ್ತನು ಸಬ್ಬತ್ ದಿನದಲ್ಲಿ ಆತನು ಪೈರಿನ ಹೊಲಗಳನ್ನು ಹಾದುಕೊಂಡು And his disciples were hungry. ಮತ್ತು ಆತನ ಶಿಷ್ಯರಿಗೆ ಹಸಿವಾಯಿತು. So they began to pick the heads of grain and toss them into their mouths. ಆ ಒಂದು ತೆನೆಗಳನ್ನು ತೆಗೆದುಕೊಂಡು ತಿನ್ನುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. Now seeing this, the religious leaders looked at them and said,
your disciples are doing what is unlawful on the Sabbath. ಅಲ್ಲಿರುವ ಧಾರ್ಮಿಕ ನಾಯಕರು ಇದನ್ನು ನೋಡಿದ ನಂತರ ನಿನ್ನ ಶಿಷ್ಯರು ಮಾಡುತ್ತಾ ಇರುವುದು ತಪ್ಪು ಎಂಬುದಾಗಿ ಅವರು ತಿಳಿಸ್ತಾ ಇದ್ದಾರೆ. Now, in response to this, Jesus makes 3 statements. ಇದರ ಕುರಿತಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನ 3 ಹೇಳಿಕೆಗಳನ್ನು ಆತನು ತಿಳಿಸ್ತಾನೆ. If you look at verses 3 and 4, 3 ಮತ್ತು 4ನೇ ವಚನವನ್ನು ನೀವು ನೋಡುವುದಾದರೆ, he gives 2 examples from the Old Testament. ಹಳೆ ಒಡಂಬಡಿಕೆಯಿಂದ 2 ಉದಾಹರಣೆಗಳನ್ನು ನಾವು ನೋಡುತ್ತೇವೆ. One is the example of David. ಮೊದಲನೇದಾಗಿರ್ತಕ್ಕಂಥ ಉದಾಹರಣೆ ಅದು ದಾವೀದನದು. When he became hungry with his companions, ಆತನು ತನ್ನ ಜೊತೆಯವರ ಸಂಗಡ ಇರುವಾಗ ಆತನಿಗೆ ಹಸಿವಾದಾಗ, he entered the house of God and he ate consecrated bread which was not lawful for him to eat. ಆತನ ಆ ಒಂದು ದೇವರ ಮಂದಿರಕ್ಕೆ ಆತನು ಹೋದ ಸಂದರ್ಭದಲ್ಲಿ ಆತನು ಯಾಜಕರು ತಿನ್ನುವ ರೊಟ್ಟಿಯನ್ನು ಆತನು ತಿಂದನು. And Jesus is saying David was not condemned for it. ಅಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸುವ ಒಂದು ಮಾತು, ಇದನ್ನು ಮಾಡಿದಕ್ಕೋಸ್ಕರ ದಾವೀದನಿಗೆ ಶಿಕ್ಷೆ ಬರಲಿಲ್ಲ. Second example. ಎರಡನೇ ಒಂದು ಉದಾಹರಣೆ, he says, what about the priests? ಯಾಜಕರ ಕುರಿತಾಗಿ ಏನು? They always work on the Sabbath. ಅವರು ಪ್ರತಿ ಸಬ್ಬತ್ ದಿನದಲ್ಲಿಯೂ ಸಹ ಅವರು ಕೆಲಸ ಮಾಡುತ್ತಾರೆ. They work on the Sabbath by working in the temple. ಅವರು ಸಬ್ಬತ್ ದಿನದಲ್ಲಿ ದೇವಾಲಯದಲ್ಲಿ ಕೆಲಸ ಮಾಡುವುದರ ಮುಖಾಂತರ ಅವರ ಕಾರ್ಯಗಳನ್ನು ಅವರು ನಿರ್ವಹಿಸುತ್ತಾರೆ. So are they breaking the Sabbath? ಅವರು ಸಬ್ಬತ್ ದಿನದ ನಿಯಮವನ್ನು ಮುರಿಯುತ್ತಾ ಇದ್ದಾರೆ. So those 2 examples he cites from the Old Testament. ಈ 2 ಉದಾಹರಣೆಗಳನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಿಂದ ಆತನು ಎತ್ತಿ ತಿಳಿಸ್ತಾನೆ. There are some exceptions to working on the Sabbath. ಸಬ್ಬತ್ ದಿನದಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಕೆಲವು ಕೆಲಸ ಮಾಡಬಹುದು ಎಂಬುದಾಗಿರುವ ಸ್ಥಿತಿಗತಿಗಳನ್ನು ನಾವು ನೋಡುತ್ತೇವೆ. And then thirdly, he quotes Hosea. ಮೂರನೇದಾಗಿ ಆತನು ಹೋಶೇಯನ ಕುರಿತಾಗಿ ಆತನು ತಿಳಿಸ್ತಾನೆ. He quotes Hosea 6:6 and he says, I desire compassion and not a sacrifice. 6ನೇ ಅಧ್ಯಾಯ 6ನೇ ವಚನವನ್ನು ಆತನು ತಿಳಿಸುವನು ಆಗಿದ್ದಾನೆ. ನಾನು ಅನುಕಂಪವನ್ನು ನಾನು ಎದುರು ನೋಡುವವನಾಗಿದ್ದೇನೆ, ಯಜ್ಞವನ್ನಲ್ಲ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. So Jesus is saying that the religious leaders had a very harsh, strict approach to the Sabbath. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಧಾರ್ಮಿಕ ನಾಯಕರ ಕುರಿತಾಗಿ ಆತನು ತಿಳಿಸುವ ಒಂದು ಸಂಗತಿ ಅಂದ್ರೆ, ಅವರು ಕಠಿಣವಾದ ಒಂದು ಮನೋಭಾವ ರೂಢಿಗಳಿಂದ ಅವರು ಇದನ್ನು ಸಬ್ಬತ್ ದಿನವನ್ನು ನೋಡುತ್ತಾ ಇದ್ದರು ಎಂಬುದಾಗಿ ಅವರಿಗೆ ತಿಳಿಸ್ತಾ ಇದ್ದಾನೆ. God's compassionate purposes for his people. ದೇವರ ಒಂದು ಅನುಕಂಪದ ವಿರುದ್ಧವಾಗಿ, ಆತನು ಅನುಕಂಪದಿಂದ ಬರ್ತಕ್ಕಂಥ ಉದ್ದೇಶಗಳ ವಿರುದ್ಧವಾಗಿ ಈ ಸಂಗತಿಗಳು ನಡೆಯುತ್ತಾ ಉಂಟು. How many arguments did Jesus present in response? ಇದರ ಕುರಿತಾಗಿ ವಿರುದ್ಧವಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಎಷ್ಟು ಸಂಗತಿಗಳನ್ನು ಆತನು ತಿಳಿಸ್ತಾನೆ? 3 arguments. 3 ತರ್ಕಗಳನ್ನು ತಿಳಿಸ್ತಾನೆ. What was the question by the theologians? ಅಲ್ಲಿರುವ ದೇವಶಾಸ್ತ್ರ ಪರಿಣತರು ಕೇಳಿದ ಪ್ರಶ್ನೆ ಏನಾಗಿತ್ತು? Theologians sarcastically, religious leaders. ಧಾರ್ಮಿಕ ನಾಯಕರು ಕೇಳಿದ ಒಂದು ಪ್ರಶ್ನೆಗಳು ಏನಾಗಿತ್ತು? The disciples are working on the Sabbath or doing something unlawful on the Sabbath. ಇಲ್ಲಿರುವ ಶಿಷ್ಯರು ಅವರು ಯಾವುದು ಅವರ ಒಂದು ಧರ್ಮಶಾಸ್ತ್ರಕ್ಕೆ ಅನುಗುಣವಾದದ್ದಲ್ಲ, ಅದನ್ನು ಸಬ್ಬತ್ ದಿನದಲ್ಲಿ ಅವರು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅವರು ದೂಷಣೆ ಮಾಡುತ್ತಾ ಇದ್ದಾರೆ. 3 statements or 3 illustrations from the Old Testament. ಹಳೆ ಒಡಂಬಡಿಕೆಯಿಂದ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು 3 ಉದಾಹರಣೆಗಳನ್ನು ಆತನು ತಿಳಿಸ್ತಾನೆ. First we saw is the example of David. ಮೊದಲನೇದಾಗಿರ್ತಕ್ಕಂಥ ಉದಾಹರಣೆ ದಾವೀದನದ್ದು, where he did something on the Sabbath and he was not condemned for it. ಆತನು ಸಬ್ಬತ್ ದಿನದಲ್ಲಿ ಒಂದು ಕಾರ್ಯವನ್ನು ಆತನು ಮಾಡಿದ ದೆಸೆಯಿಂದ ಆತನ ಮೇಲೆ ಖಂಡನೆ ಬರಲಿಲ್ಲ. And then there was also the priests who work on the Sabbath and they are not condemned for it. ಸಬ್ಬತ್ ದಿನದಲ್ಲಿ ಯಾಜಕರು ಕೆಲಸ ಮಾಡುತ್ತಾರೆ ಮತ್ತು ಅವರಿಗೂ ಸಹ ಖಂಡನೆ ಬರುವುದಿಲ್ಲ. And thirdly, he is talking about the very purpose of the Sabbath. It's for compassionate purposes for God's people, not to make it strict. ಮತ್ತು ಮೂರನೇದಾಗಿರ್ತಕ್ಕಂಥ ಸಂಗತಿ, ಈ ಸಬ್ಬತ್ ದಿನವು ಅದು ದೇವರ ಒಂದು ಅನುಕಂಪಕ್ಕೆ ವಿರುದ್ಧವಾಗಿ ಹೋಗುವ ಒಂದು ಸಂಗತಿಯನ್ನು ಆತನು ತಿಳಿಸ್ತಾ ಇದ್ದಾನೆ. ಈ ಒಂದು ಸಬ್ಬತ್ ದಿನವು ಅದು ಕಠಿಣವಾಗಿ ರೂಢಿಯಾಗಿರ್ತಕ್ಕಂಥ ಸಂಗತಿ ಅಲ್ಲ. Now all these things any rabbi, any teacher in Israel could have said. ಇಂಥ ಒಂದು ಹೇಳಿಕೆಯನ್ನು ಆ ಒಂದು ಇಸ್ರಾಯೇಲ್ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ರಬ್ಬಿಯು ಆತನು ತಿಳಿಸಬಹುದಾಗಿತ್ತು. Because this is just Old Testament theology.
ಕಾರಣ ಯಾಕಂದ್ರೆ ಇದು ಹಳೆ ಒಡಂಬಡಿಕೆಯ ಒಂದು This was ದೈವಶಾಸ್ತ್ರವಾಗಿತ್ತು. just discussions about the Old Testament. ಹಳೆ ಒಡಂಬಡಿಕೆಯ ತರ್ಕಗಳು All ಇದಾಗಿತ್ತು. rabbis used to do that. ಎಲ್ಲಾ ರಬ್ಬಿಗಳು ಇದನ್ನು This is ಮಾಡುತ್ತಾ what we ಇದ್ದರು. call as halakha. This is discussions about the Old Testament. ಇದನ್ನು ಹಲಾಕ ಎಂಬುದಾಗಿ ತಿಳಿಸೋಣವಾಗಿದ್ದೇವೆ. ಅದೇನೆಂದ್ರೆ ಹಳೆ ಒಡಂಬಡಿಕೆಯ ಕುರಿತಾಗಿ ಇರತಕ್ಕಂತ ಚರ್ಚೆಗಳು. But what Jesus says next, no rabbi would have dared to even pronounce such a thing. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ನಂತರ ಆತನು ಏನು ತಿಳಿಸಲಿಕ್ಕಿದ್ದಾನೆ ಅಂತ ಒಂದು ಮಾತನ್ನು ಇನ್ನು ಯಾವ ಒಂದು ರಬ್ಬಿಯು ತಿಳಿಸುವುದಕ್ಕೆ ಆತನು ಧೈರ್ಯ Look ಮಾಡುವವನಲ್ಲ. at verse 8 of Matthew 12. For the Son of Man is Lord of the Sabbath. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 8ನೇ ವಚನ ನೋಡ್ರಿ. ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. If you go back to Exodus chapter 20, verses 8 through 12, ನಾವು ವಿಮೋಚನಾ ಕಾಂಡ 20ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನ ತನಕ ನಾವು ನೋಡುವುದಾದರೆ, Yahweh, the Lord God of Israel, instituted the Sabbath. ಯೆಹೋವ ದೇವರು ಆತನು ಇಸ್ರಾಯೇಲ್ ದೇವರು ಆತನು ಸಬ್ಬತ್ ದಿನವನ್ನು ಆತನು ಸ್ಥಾಪಿಸಿದನು. And then he is the Lord of the Sabbath. ಮತ್ತು ಆತನು ಸಬ್ಬತ್ ದಿನದ ಒಡೆಯನು ಆತನು ಆಗಿದ್ದಾನೆ. He has the authority to tell people what is right and what is wrong on the Sabbath. ಸಬ್ಬತ್ ದಿನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ತಿಳಿಸುವ ಅಧಿಕಾರ ಆತನಿಗೆ ಉಂಟು. Now Jesus is saying the Son of Man, that is he himself, is the Lord of the Sabbath. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತಿಳಿಸ್ತಾ ಇದ್ದಾನೆ, ನಾನು ಮನುಷ್ಯ ಕುಮಾರನು ಸಬ್ಬತ್ ದಿನದ ಒಡೆಯನು ನಾನಾಗಿದ್ದೇನೆ. Now this is no ordinary claim in Israel. ಇದು ಇಸ್ರಾಯೇಲ್ ದೇಶದಲ್ಲಿ ಸಾಮಾನ್ಯವಾಗಿರುವ ಒಂದು ಹೇಳಿಕೆ ಅಲ್ಲ. This is a claim to have divine authority over the holy calendar. ಆ ಒಂದು ಪವಿತ್ರವಾದ ಕ್ಯಾಲೆಂಡರ್ ನಲ್ಲಿ ತುಂಬಾ ಒಂದು ದೈವಿಕವಾದ ಒಂದು ಶಕ್ತಿ ನನಗೆ ಉಂಟು, ಅಧಿಕಾರ ನನಗೆ ಉಂಟು ಎಂಬುದಾಗಿ ಸಾಧಿಸುವ ಸಂಗತಿ ಆಗಿದೆ. Now Sabbath is a distinctive feature in the Jewish faith. ಯಹೂದ್ಯರ ಒಂದು ಧರ್ಮದಲ್ಲಿ ಅಥವಾ ನಂಬಿಕೆಯಲ್ಲಿ ಸಬ್ಬತ್ ದಿನವು ತುಂಬಾ ಪ್ರಮುಖವಾದ ಒಂದು ಸ್ಥಾನವನ್ನು The ಹೊಂದಿದೆ. observance of the Sabbath was related to covenantal faithfulness. ಈ ಒಂದು ಸಬ್ಬತ್ ದಿನದ ಕುರಿತಾಗಿ ಅದು ಒಡಂಬಡಿಕೆಯ ನಂಬಿಗಸ್ತಿಕೆಯನ್ನು ತೋರಿಸುವುದಾಗಿದೆ. Now Jesus, in claiming to be the Lord of the Sabbath, he is identifying himself with the Lord God of Israel. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ನಾನು ಸಬ್ಬತ್ ದಿನಕ್ಕೆ ಒಡೆಯನು ಎಂಬುದಾಗಿ ತಿಳಿಸುವ ಮುಖಾಂತರ ಆತನು ಯೆಹೋವ ದೇವರ ಜೊತೆಯಲ್ಲಿ ತಾನು ಸಮಾನನು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. No Jew would have ever dared to make a statement like that. ಇಂಥ ಹೇಳಿಕೆಯನ್ನು ಯಾವ ಒಂದು ಯಹೂದ್ಯನು ತಿಳಿಸುವುದಕ್ಕೆ ಆತನು ಧೈರ್ಯ ಮಾಡಾನು. He is claiming authority over holy time and divine calendar. ಆತನು ಪರಿಶುದ್ಧವಾದ ಸಮಯ ಮತ್ತು ಪರಿಶುದ್ಧವಾದ ಕ್ಯಾಲೆಂಡರ್ನ ಮೇಲೆ ಆತನು ಅಧಿಕಾರವನ್ನು ಆತನು ತೋರಿಸ್ತಾ ಇದ್ದಾನೆ. So he claimed authority over the Sabbath. ಆತನು ಸಬ್ಬತ್ ದಿನದ ಮೇಲೆ ಆತನು ತನ್ನ ಒಡೆಯತನವನ್ನು ಆತನು ಸಾಬೀತುಪಡಿಸುವ ಆತನು ಆಗಿದ್ದಾನೆ. I'll pause for about 10 seconds for you to write down what you have to. ನಾನು 10 ಸೆಕೆಂಡ್ಗಳು ನಿಮಗೆ ಕೊಡುತ್ತೇನೆ, ನೀವು ಬರೆಯುವುದಾದ್ರೆ ನೀವು ಬರೆಯಬಹುದು. ಟೋನಿ ಹೇಳಿ. 100 ಜನ ಆಯ್ತಲ್ಲ, ಸ್ವಲ್ಪ ನೀನು ಆಯ್ತು ಯೂಟ್ಯೂಬ್ ಲಿಂಕ್ ಕೊಟ್ಬಿಡು. ಯಾರೋ ಜಾಯ್ನ್ ಆಗ್ತಾರೆ ನೋಡ್ತಾ ಇದೀನಿ. All right, we'll move forward then. ಮುಂದಕ್ಕೆ ಹೋಗೋಣ. Jesus claimed a unique relationship with the Father. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತಂದೆಯ ಜೊತೆಯಲ್ಲಿ ವಿಭಿನ್ನವಾದ ಸಂಬಂಧವನ್ನು ಆತನು ಸ್ಥಾಪಿಸಿದನು. Now he claimed a relationship with the Father that nobody else had with him. ಆತನು ಇಂಥ ಒಂದು ಸಂಬಂಧವನ್ನು ಆತನು ಸ್ಥಾಪಿಸುವ ಆತನು ಆಗಿದ್ದಾನೆ. ಇಂಥ ಒಂದು ಸಂಬಂಧವು ಬೇರೆ ಯಾರು ಸಹ ಸ್ಥಾಪಿಸಿರಲಿಲ್ಲ. We'll translate that again, Kevin. Is that okay? Sure, brother. Okay. Sure, brother. So I said he claimed a relationship with the Father that no human being can ever have. ಆತನು ತಂದೆಯ ಜೊತೆಯಲ್ಲಿ ಇಂಥ ಒಂದು ಸಂಬಂಧವನ್ನು ಆತನು ಹೇಳಿಕೆಯನ್ನು ಆತನು ಕೊಟ್ಟನು. ಅಂತ ಒಂದು ಸಂಬಂಧವನ್ನು ಇನ್ಯಾವ ಮನುಷ್ಯನು ಸಹ ತಿಳಿಸುವುದಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ. Now we're all the children of God as believers in the Lord Jesus Christ.
ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವ ನಾವೆಲ್ಲರೂ ಸಹ ನಾವು ವಿಶ್ವಾಸಿಗಳು ನಾವಾಗಿದ್ದೇವೆ. But we are the adopted children of God. ಆದ್ರೆ ನಾವು ದೇವರ ದತ್ತು ಪುತ್ರರು ಪುತ್ರಿಯರು ನಾವಾಗಿದ್ದೇವೆ. We don't share the very nature of God as Jesus shares with God. ಕರ್ತನಾಗಿರುವ ಯೇಸು ಕ್ರಿಸ್ತನು ದೇವರ ಜೊತೆಯಲ್ಲಿ ಇರ್ತಕ್ಕಂಥ ಸಂಬಂಧವನ್ನು ಆ ರೀತಿಯಾದ ಸಂಬಂಧವನ್ನು ನಾವು ಹಂಚಿಕೊಳ್ಳುವುದಿಲ್ಲ. He is the begotten Son of God. ಆತನು ದೇವರ ಒಬ್ಬನೇ ಮಗನು ಆತನು ಆಗಿದ್ದಾನೆ. He is a unique Son of God, right? ಆತನು ದೇವರ ವಿಭಿನ್ನವಾದ ಮಗನಾಗಿದ್ದಾನೆ. And he shares the very nature of the Father. ಮತ್ತು ದೇವರ ಸ್ವಭಾವವನ್ನು ಆತನು ಹಂಚುವನಾತನು ಆಗಿದ್ದಾನೆ. So in that sense, there is nobody who has a relationship with the Father like Jesus does. ಕರ್ತನಾಗಿರುವ ಯೇಸು ಕ್ರಿಸ್ತನು ತಂದೆಯ ಜೊತೆಯಲ್ಲಿ ಇರ್ತಕ್ಕಂಥ ಸಂಬಂಧದ ರೀತಿಯಲ್ಲಿ ಬೇರೆ ಯಾವ ಮನುಷ್ಯನು ಸಹ ತಂದೆಯ ಜೊತೆಯಲ್ಲಿ ಅಂತ ಒಂದು ಸಂಬಂಧವನ್ನು ಆತನು ಹಂಚುವವನಲ್ಲ. And that's why in John chapter 10 verse 30 he made the statement, I and the Father are one. ಈ ಒಂದು ಕಾಣದ ದೆಸೆಯಿಂದ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ನಾನು ಮತ್ತು ತಂದೆ ಒಂದೇ ಎಂಬುದಾಗಿ. Now you and I can't make the statement. ನಾನು ಮತ್ತು ನೀವು ಈ ರೀತಿಯಾದ ಒಂದು ಹೇಳಿಕೆಯನ್ನು ತಿಳಿಸುವುದಕ್ಕೆ ನಮಗೆ It would be ಸಾಧ್ಯವಿಲ್ಲ. blasphemy for us to do it. ನಾವು ಈ ರೀತಿಯಾಗಿ ಮಾಡುವುದಾದ್ರೆ ಅದು ದೇವದೂಷಣೆಯಾಗಿದೆ. But he can make that statement because he shares the very nature of the Father. He shares the very essence of God. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ರೀತಿಯಾದ ಹೇಳಿಕೆ ಮಾಡುವುದಕ್ಕೆ ಸಾಧ್ಯ. ಕಾರಣ ಯಾಕಂದ್ರೆ ಆತನು ತಂದೆಯ ಜೊತೆಯಲ್ಲಿ ಒಂದೇ ರೀತಿಯಾದ ಸಂಬಂಧವನ್ನು ಆತನು ಹಂಚುವನಾತನು ಆಗಿದ್ದಾನೆ ಮತ್ತು ದೇವರ ಸ್ವಭಾವವನ್ನು ತಂದೆಯಾದ ದೇವರ ಸ್ವಭಾವವನ್ನು ಆತನು ಹಂಚುತ್ತಾನೆ. John 14 verses 9 and 10. ಎರಡನೇದಾಗಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 9 ಮತ್ತು 10ನೇ He said, ವಚನದಲ್ಲಿ whoever has seen me has seen the Father. ಆತನು ಹೇಳುವ ಒಂದು ಮಾತೇನೆಂದರೆ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. How can you say show us the Father? Do you not believe that I am in the Father and the Father is in me? ಆ ನಂತರ ಆತನು ತಿಳಿಸುವ ಸಂಗತಿ ನಮಗೆ ತಂದೆಯನ್ನು ತೋರಿಸು ಎಂದು ನೀನು ಹೇಳುವುದು ಹೇಗೆ? Can you finish the rest of the sentence? ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? Do you not believe that I am in the Father and the Father is in me? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? So Jesus is saying that he is the exact representation of the Father. ನಾನು ತಂದೆಯ ಸರಿಯಾದ ಪ್ರತಿನಿಧಿ ನಾನಾಗಿದ್ದೇನೆ ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತಿಳಿಸ್ತಾ ಇದ್ದಾನೆ. He is the image of God. ನಾನು ದೇವರ ಒಂದು ಚಿತ್ರ ನಾನಾಗಿದ್ದೇನೆ. So whoever has seen Jesus has seen the Father. ಯಾರ್ಯಾರು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನೋಡಿದ್ದಾರೋ ಅವರು ತಂದೆಯನ್ನು ನೋಡಿದ್ದಾರೆ. So I and the Father are one. ನಾನು ಮತ್ತು ತಂದೆಯು ಒಂದೇ. And whoever has seen me has seen the Father. ಯಾರು ನನ್ನನ್ನು ನೋಡಿದ್ದಾರೋ ತಂದೆಯನ್ನು ನೋಡಿದ್ದಾರೆ. Now if Jesus was not God, these are blasphemous statements in Israel. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಒಂದು ವೇಳೆ ದೇವರು ಆಗದೇ ಇದ್ದರೆ ಈ ರೀತಿಯಾದ ಹೇಳಿಕೆಗಳ ಮುಖಾಂತರ ಆತನು ದೇವ ದೂಷಣೆ ಮಾಡುತ್ತಾ ಇದ್ದಾನೆ. In Matthew 11:27, ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 27ನೇ ವಚನದಲ್ಲಿ he claimed a very exclusive reciprocal relationship with the Father. ಆತನು ಅಲ್ಲಿ ಒಂದು ಅದಲು ಬದಲು ಇರ್ತಕ್ಕಂಥ ಒಂದು ಸಂಬಂಧವನ್ನು ಆತನು ತಿಳಿಸುವನಾತನು ಆಗಿದ್ದಾನೆ. And an exclusive relationship with the Father. ಅದು ತುಂಬಾ ವಿಶೇಷವಾದ ಒಂದು ಸಂಬಂಧವಾಗಿದೆ. A relationship that nobody else can have with the Father. ತಂದೆಯ ಜೊತೆಯಲ್ಲಿ ಈ ರೀತಿಯಾದ ಸಂಬಂಧವನ್ನು ಸ್ಥಾಪಿಸುವುದಕ್ಕೆ ಯಾರಿಗೂ ಸಹ ಸಾಧ್ಯವಿಲ್ಲ. So in Matthew 11:27 he said, all things have been handed over to me by my Father. 27ನೇ ವಚನದಲ್ಲಿ ಈ ರೀತಿಯಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸುತ್ತಾನೆ, ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. And no one knows the Son except the Father, and no one knows the Father except the Son, and anyone to whom the Son chooses to reveal him. ನಂತರ ನಾವು ಈ ರೀತಿಯಾಗಿ ಓದುತ್ತೇವೆ, ತಂದೆಯೇ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ, ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ, ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ. So there is a unique mutual relationship between the Father and the Son.
ಈಗ ನಾವು ಈ ರೀತಿಯಾದ ಒಂದು ವಿಭಿನ್ನವಾದ ಒಂದು ಸಂಬಂಧವನ್ನು ನಾವಾಗಿದ್ದೇವೆ ಮತ್ತು ತಂದೆ ಮತ್ತು ಮಗನಿಗೆ ಇರ್ತಕ್ಕಂಥ ಪರಸ್ಪರವಾದಂತ ಸಂಬಂಧವನ್ನು ಸಹ ನಾವು ನೋಡುತ್ತೇವೆ. So he claimed a unique relationship with the Father that nobody else can claim to have. ಇನ್ನಾರು ಸಹ ಈ ರೀತಿಯಾದ ಸಂಬಂಧ ನಮಗೆ ಉಂಟು ಎಂಬುದಾಗಿ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ಸಂಬಂಧವನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ತಂದೆಯ ಜೊತೆಯಲ್ಲಿ ಆತನಾಗಿದ್ದನು. Next, he claimed pre-existence. ನಾವು ಮುಂದೆ ನೋಡುವ ಸಂಗತಿ, ಆತನು ಪೂರ್ವ ಅಸ್ತಿತ್ವವನ್ನು ಆತನು ಸಾಧಿಸಿದವನಾಗಿದ್ದನು. He existed even before he was born in Bethlehem as a baby. ಆತನು ಶಿಶುವಾಗಿ ಬೆತ್ಲೆಹೇಮಿನಲ್ಲಿ ಜನಿಸುವುದಕ್ಕಿಂತ ಮುಂಚೆ ಆತನು ಆತನಾಗಿದ್ದನು. Yeah, so he claimed pre-existence. ಆತನು ನಾನು ಮುಂಚೆಯೇ ಇದ್ದೇನೆ, ಆ ಅಸ್ತಿತ್ವ ಇತ್ತು ಎಂಬುದಾಗಿ ಆತನು ತಿಳಿಸುವನಾಗಿದ್ದನು. In John 8:58, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 58ನೇ ವಚನದಲ್ಲಿ Jesus said to them, "Truly, truly, I say to you, before Abraham was born, I am." 8ನೇ ಅಧ್ಯಾಯ 58ನೇ ವಚನದಲ್ಲಿ ನಾವು ಓದುವ ಒಂದು ಸಂಗತಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು. Now he is taking the name of God upon his own lips. I am. ಇಲ್ಲಿ ನಾನು ಇರುವಾತನು ದೇವರ ಹೆಸರನ್ನು ಆತನು ತನ್ನ ತುಟಿಗಳಲ್ಲಿ ಆತನು ತಿಳಿಸ್ತಾ ಇದ್ದಾನೆ. But the statement is, even before Abraham was, Jesus was there. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ಕರ್ತನಾಗಿರುವ ಯೇಸು ಕ್ರಿಸ್ತನು ಇದ್ದನು. So before Abraham was born, I am. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ. The next one, John 3:13. ಮುಂದೆ ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ. Jesus said, "No one has ascended into heaven except he who descended from heaven, the Son of Man." 13ನೇ ವಚನ, ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. So he is claiming a first-hand knowledge of heaven. ಆತನು ನಾನು ಪರಲೋಕದ ಒಂದು ಮೊದಲೇದಾಗಿ ನಾನು ಅನುಭವಿಸಿದ ಒಂದು ಜ್ಞಾನ ನನಗೆ ಉಂಟು ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಸಾಧಿಸುತ್ತಾ ಇದ್ದಾನೆ. I am the one who came down from heaven. ನಾನು ಪರಲೋಕದಿಂದ ಇಳಿದು ಬಂದಿದ್ದೇನೆ. So that talks about his pre-existence. ಇದನ್ನು ನಾವು ನೋಡುವಾಗ ಆತನು ಮುಂಚೆಯಿಂದಲೂ ಸಹ ಆತನು ಇದ್ದವನಾಗಿದ್ದನು ಅಥವಾ ಆತನ ಪೂರ್ವ ಅಸ್ತಿತ್ವ. The point is, he didn't have his beginning in Bethlehem. ಇದರಿಂದ ನಾನು ತಿಳಿಸುವ ಒಂದು ಅಂಶವೇನೆಂದ್ರೆ, ಆತನ ಪ್ರಾರಂಭವು ಬೆತ್ಲೆಹೇಮಿನಲ್ಲಿ ಆದದ್ದಲ್ಲ. He always existed. ಆತನು ಎಲ್ಲಾ ಸಂದರ್ಭದಲ್ಲಿಯೂ ಸಹ ಆತನು ಇದ್ದವನಾಗಿದ್ದನು. He eternally existed. ಆತನು ನಿತ್ಯತ್ವದಲ್ಲಿ ಆತನು ವಾಸಿಸುವನಾಗಿದ್ದಾನೆ. In John 17:5, he makes a beautiful statement. ನಾವು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನದಲ್ಲಿ ತುಂಬಾ ಸುಂದರವಾದ ಹೇಳಿಕೆಯನ್ನು ಆತನು ತಿಳಿಸ್ತಾನೆ. Now here is the high priestly prayer, and Jesus is saying, "And now, Father, glorify me in your presence with the glory that I had with you before the world began." ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನ ಮಹಾಯಾಜಕನ ಪ್ರಾರ್ಥನೆಯನ್ನು ಆತನು ಮಾಡುವನಾಗಿದ್ದಾನೆ. 5ನೇ ವಚನ, ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. Now notice here, the glory that I had with you before the world began. ಈ ಒಂದು ಪದ ಬಳಕೆಯನ್ನು ನೀವು ಆಗಿರ್ರಿ. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. Which means Jesus existed even before the world began. ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವ ಸಂಗತಿ ಅಂದ್ರೆ, ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಲೋಕವು ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ಆತನು ಇದ್ದವನಾಗಿದ್ದನು. So he claimed pre-existence. ಆತನು ಪೂರ್ವ ಅಸ್ತಿತ್ವವನ್ನು ಆತನು ಸಾಧಿಸಿದನು. Now so far we looked at 3 more things today. ನಾವು ನೆನ್ನೆಯಿಂದ ಇಲ್ಲಿಯ ತನಕ ನಾವು ಈ ದಿನ 3 ಅಂಶಗಳನ್ನು ನಾವು ನೋಡಿದ್ದೇವೆ. Okay, let's recap all the 6. ನಾವು 6 ಅಂಶಗಳನ್ನು ಸಹ ನಾವು ಒಂದು ಬಾರಿ ಪುನಃ ನಾವು ನೋಡೋಣ. First of all, he called the angels of God his angels and the kingdom of God his kingdom. ಮೊದಲನೇದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ದೇವರ ದೂತರನ್ನು ತನ್ನ ದೂತರೆಂಬುದಾಗಿ ಕರೆಯುತ್ತಾನೆ.
ಮತ್ತು And- ತನ್ನ ದೇವರ ರಾಜ್ಯವು ನನ್ನ ರಾಜ್ಯವು ಎಂಬುದಾಗಿ ಆತನು ತಿಳಿಸ್ತಾನೆ. And second, he claimed to have the authority to forgive sins. ಎರಡನೇದಾಗಿ ನಾನು ಪಾಪಗಳನ್ನು ಕ್ಷಮಿಸುವುದಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿಯೂ ಸಹ ಆತನು ಹೇಳುತ್ತಾನೆ. Okay, just a moment, please. Thirdly, he spoke of judging the whole world. ಮೂರನೇದಾಗಿ ನಾನು ಲೋಕಕ್ಕೆ ನ್ಯಾಯ ವಿಧಿಸುವವನಾಗಿದ್ದೇನೆ ಎಂಬುದಾಗಿರೋ ಅಂಶವನ್ನು ಆತನು ಮಾತನಾಡುವವನಾತನು ಆಗಿದ್ದನು. Fourthly, he claimed authority over the Sabbath. ಸಬ್ಬತ್ತಿನ ಮೇಲೆ ನನಗೆ ಅಧಿಕಾರ ಉಂಟು ಎಂಬುದಾಗಿಯೂ ಸಹ ಆತನು ತಿಳಿಸಿದನು. Fifthly, he claimed a unique relationship with the Father that nobody else can have. ಮತ್ತು ತಂದೆಯ ಜೊತೆಯಲ್ಲಿ ನನಗೆ ಒಂದು ವಿಭಿನ್ನವಾದ ಒಂದು ಸಂಬಂಧ ಉಂಟು, ಈ ರೀತಿಯಾದ ಸಂಬಂಧವು ಇತರರು ಸ್ಥಾಪಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ತಿಳಿಸಿದನು. And sixthly, he claimed pre-existence. ಮತ್ತು ಆರನೇದಾಗಿ ಆತನ ಪೂರ್ವ ಅಸ್ತಿತ್ವವನ್ನು ಆತನು ಸಾಧಿಸಿದನು. Seventhly, he claimed equality with the Father. ಏಳನೇದಾಗಿ ಆತನು ತಂದೆಯ ಜೊತೆಯಲ್ಲಿ ಸರಿಸಮಾನನು ಎಂಬುದಾಗಿರುವ ಪದವಿಯನ್ನು ಆತನು ನನಗೆ ಉಂಟು ಎಂಬುದಾಗಿ ಆತನು ತಿಳಿಸಿದನು. Now, this is a very interesting passage that we need to look at. ಇದು ತುಂಬಾ ಆಸಕ್ತಿಕರವಾದ ಒಂದು ವಾಕ್ಯ ಭಾಗವಾಗಿದೆ. ಅದನ್ನು ನಾವು ಗಮನವಿಟ್ಟು ನಾವು ನೋಡಬೇಕು. Now, when you look at Matthew 26, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯವನ್ನು ನಾವು ನೋಡುವಾಗ you will see the Jewish examination of Jesus. Jesus is being examined by the high priest. ಇಲ್ಲಿ ನಾವೊಂದು ಯಹೂದ್ಯರ ಒಂದು ಪರೀಕ್ಷೆಯ ಕುರಿತಾಗಿ ನಾವು ನೋಡುವವಾಗಿದ್ದೇವೆ. ಆ ಮಹಾಯಾಜಕನು ಮಾಡುವ ಒಂದು ಸಂಗತಿಯನ್ನು ನಾವು ನೋಡುತ್ತೇವೆ. Jesus is being examined by the high priest. ಇಲ್ಲಿ ಮಹಾಯಾಜಕನು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಪರೀಕ್ಷೆಗೆ ಈಡ್ ಮಾಡುವುದನ್ನು ನಾವು ನೋಡುತ್ತೇವೆ. Now you will see that in verses 57 through 68. ಇದನ್ನು 57ನೇ ವಚನದಿಂದ 68ನೇ ವಚನ ತನಕ ನಾವು ನೋಡುತ್ತೇವೆ. In Matthew 26. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ. So here is what is happening in this passage, and listen to this very carefully, please. ಈ ಒಂದು ಘಟನೆಯಲ್ಲಿ ನಾವು ನೋಡುವ ಸಂಗತಿಯನ್ನು ದಯಮಾಡಿ ಗಮನವಿಟ್ಟು ಕೇಳ್ರಿ. So Caiaphas, the high priest, asks him this question. ಕೇಫನು ಆತನು ಮಹಾಯಾಜಕನು ಈ ಒಂದು ಸನ್ನಿವೇಶದಲ್ಲಿ ಆತನು ಕೇಳುವ ಒಂದು ಪ್ರಶ್ನೆ, Are you the son of the blessed one? Are you the Christ? Are you the Messiah? Are you the son of the living God? ಆತನು ಹೇಳುವ ಒಂದು ಪ್ರಶ್ನೆ, ನೀನು ಜೀವ ಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದಾಗಿ ನಮಗೆ ಹೇಳು. And Jesus said to him, You have said it yourself. ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನಿಗೆ ತಿಳಿಸ್ತಾನೆ, ನೀನೇ ಹೇಳಿದ್ದಿ. So the answer that he is giving is, yes, you're right, but not quite in the way you think it is. ಹೌದು, ನೀನು ಹೇಳ್ತಾ ಇರೋದು ಸರಿ, ಆದ್ರೆ ನೀನು ಅಂದುಕೊಳ್ಳುವ ರೀತಿಯಲ್ಲಿ ಅಲ್ಲ ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನಿಗೆ ಉತ್ತರ ಕೊಡುತ್ತಾನೆ. Now here is the explanation that Jesus is giving. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸುವ ಒಂದು ವಿವರವನ್ನು ನೀವು ನೋಡ್ರಿ. Look at 64. 64ನೇ ವಚನ ನೋಡಿ. I tell you, hereafter you will see the Son of Man sitting at the right hand of power and coming on the clouds of heaven. 64ನೇ ವಚನ. ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. Now here is what Jesus is saying about who he is. ಕರ್ತನಾಗಿರುವ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದಾಗಿ ಆತನು ತಿಳಿಸೋದನ್ನು ನಾವು ನೋಡುತ್ತೇವೆ. He is alluding to two passages from the Old Testament. ಆತನು ಹಳೆಯ ಒಡಂಬಡಿಕೆಯಿಂದ 2 ವಾಕ್ಯ ಭಾಗಗಳನ್ನು ಆತನು ತಿಳಿಸುವನು ಆಗಿದ್ದಾನೆ. First one is Psalm 110 verse 1. ಮೊದಲನೇದಾಗಿ ಕೀರ್ತನೆಗಳು 110 1ನೇ ವಚನ. And there you see a Lord figure sitting at the right hand of God. ಒಂದು ಒಡೆಯನು ಆ ರೀತಿಯಾದ ಒಂದು ಛಾಯೆಯಲ್ಲಿ ಆ ರೀತಿಯಾದ ಒಂದು ಪಾತ್ರವನ್ನು ನಾವು ನೋಡುವನಾಗಿದ್ದೇವೆ. So he is sitting at the right hand of God. ಆತನು ದೇವರ ಬಲಗಡೆಯಲ್ಲಿ ಆತನು ಕುಳಿತುಕೊಂಡಿದ್ದಾನೆ. So Jesus is claiming to be that person who will sit at the right hand of God. ಯೆಹೋವನ ಬಲಗಡೆಯಲ್ಲಿ ಕುಳಿತುಕೊಂಡಿರುವವನು ನಾನು ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸ್ತಾ ಇದ್ದಾನೆ. So he is saying that you may be the high priest. ನೀನು ಮಹಾಯಾಜಕನಾಗಿರಬಹುದು ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸ್ತಾನೆ. You certainly have me bound right now.
ಹೌದು, ನಾನು ಬೇಡಿಗಳಲ್ಲಿ ನಾನು ಇದ್ದೇನೆ. And you certainly have the authority right now over me because it's been given to you. ನನ್ನ ಮೇಲೆ ನಿನಗೆ ಅಧಿಕಾರ ಇರಬಹುದು, ನಿನಗೆ ಆ ಒಂದು ಅಧಿಕಾರ ಕೊಡಲ್ಪಟ್ಟಿದೆ, ನಿಜ. But even if you condemn me and put me to death, ನೀನು ನನ್ನನ್ನು ಖಂಡಿಸಿ ನನ್ನನ್ನು ಮರಣಕ್ಕೆ ನೀನು ಈಡು ಮಾಡಿದರೂ ಸಹ God is going to exalt me and make me sit at his right hand. ದೇವರು ಆತನು ನನ್ನನ್ನು ಮಹಿಮೆ ಪಡಿಸಿ ಆತನ ಬಲಗಡೆಯಲ್ಲಿ ಆತನು ಕೂಡಿರಿಸಿಕೊಳ್ಳುವನಾತನು ಆಗಿದ್ದಾನೆ. So the figure that you're talking about in Psalm 110 verse 1 shares the throne of God and the very authority of God. ನಾವು 110ನೇ ಕೀರ್ತನೆಯಲ್ಲಿ ನಾವು ನೋಡುವ ಒಂದು ಒಡೆಯನ ಒಂದು ಪಾತ್ರ, ಅದು ದೇವರನ್ನು ಅದು ಸೂಚಿಸುವುದಾಗಿದೆ. And I said he shares the very authority of God and shares the very throne of God. ಆತನು ದೇವರ ಅಧಿಕಾರವನ್ನು ಹಂಚುವನಾತನು ಆಗಿದ್ದಾನೆ ಮತ್ತು ದೇವರ ಸಿಂಹಾಸನವನ್ನು ಹಂಚುವನಾತನು ಆಗಿದ್ದಾನೆ. Now Jesus is saying, I have the authority to share the very authority of Yahweh and sit at his right hand on the throne. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನಾತನು ಹೇಳುತ್ತಾ ಇರುವ ಒಂದು ಮಾತು, ನಾನು ಯೆಹೋವ ದೇವರ ಮಹಿಮೆಯನ್ನು ನಾನು ಹಂಚುವನಾಗಿದ್ದೇನೆ ಮತ್ತು ಆತನ ಒಂದು ಸಿಂಹಾಸನದ ಬಲಗಡೆಯಲ್ಲಿ ನಾನು ಆತನ ಸಿಂಹಾಸನವನ್ನು ನಾನು ಹಂಚುವನಾಗಿದ್ದೇನೆ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. Who has the authority to share the throne of God? ದೇವರ ಸಿಂಹಾಸನವನ್ನು ಹಂಚುವುದಕ್ಕೆ ಯಾರಿಗೆ ಒಂದು ಅಧಿಕಾರ ಉಂಟು? No human being does. ಯಾವ ಮನುಷ್ಯನಿಗೂ ಸಹ ಇಲ್ಲ. Jesus is claiming that authority. ಆ ಒಂದು ಅಧಿಕಾರವನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಸಾಧಿಸುವುದನ್ನು ನಾವು ನೋಡುತ್ತೇವೆ. Now that's just the first part of the story. ಈ ಒಂದು ಕಥೆಯ ಮೊದಲನೆಯ ಭಾಗ ಇದಾಗಿದೆ. So he says the Son of Man, you will see the Son of Man seated at the right hand of power, but then he goes on to say, and coming on the clouds of heaven. ನಂತರ ನಾವು ಮೊದಲನೇದಾಗಿ ಅದನ್ನು ತಿಳಿಸ್ತಾನೆ, ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವನು ಎಂಬುದಾಗಿ. ನಂತರ verse brother, the same verse 64. Okay, yes. ಆಸೀನನಾಗುವುದನ್ನು ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವವನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ. So it is it's Yahweh who rides on the clouds in Judaism in judgment. ಯಹೂದ್ಯರ ಅವರ ಒಂದು ನಂಬಿಕೆಯ ಪ್ರಕಾರ ಅಥವಾ ಅವರ ಒಂದು ನಂಬಿಕೆಯಲ್ಲಿ ಅದು ದೇವರು, ಯೆಹೋವ ದೇವರು ಆತನು ಆಕಾಶದ ಮೇಘಗಳ ಮೇಲೆ ಆತನು ಕುಳಿತು ಬರುವುದು ಅವರ ಒಂದು ನಂಬಿಕೆಯಾಗಿತ್ತು. Yes, that he comes in judgment. ಆತನು ನ್ಯಾಯ ವಿಧಿಸುವುದಕ್ಕೆ ಆತನು ಬರುವವನಾಗಿದ್ದಾನೆ. And here Jesus is alluding to the Son of Man figure in Daniel chapter 7 verse 13. ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 13ನೇ ವಚನದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆ ಒಂದು ಪಾತ್ರಕ್ಕೆ ತನ್ನನ್ನೇ ಆತನು ಹೋಲಿಸುವನಾತನಾಗಿದ್ದಾನೆ, ನಾನೇ ಆತನು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. Here the Son of Man figure enters the throne room of God, the Ancient of Days. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು Kevin, in Daniel, the Son of Man figure enters the throne room of God. ಇಲ್ಲಿ ಮನುಷ್ಯ ಕುಮಾರನು ಆತನು ದೇವರ ಒಂದು ಪ್ರಸನ್ನತೆ ಅಥವಾ ಸಿಂಹಾಸನದ ಒಂದು ಸ್ಥಳವನ್ನು ಆತನು ಪ್ರವೇಶಿಸುವನಾತನು ಆಗಿದ್ದಾನೆ. And the Son of Man is given all power and dominion and authority and glory and power and everything else. ಮತ್ತು ಮನುಷ್ಯ ಕುಮಾರನಿಗೆ ಆತನು ಎಲ್ಲಾ ಮಹಿಮೆ, ಪ್ರಭಾವ, ಶಕ್ತಿ, ಅಧಿಕಾರವನ್ನು ಆತನು ಕೊಡುವವನಾತನು ಆಗಿದ್ದಾನೆ. And all the nations worship him. ಮತ್ತು ಎಲ್ಲಾ ಜನಾಂಗಗಳು ಆತನನ್ನು ಆರಾಧನೆ ಮಾಡುತ್ತಾರೆ. So he is telling the high priest, you may be able to condemn me and put me to death right now. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತಿಳಿಸ್ತಾ ಇದ್ದಾನೆ, ಹೌದು ನೀನು ಈ ಒಂದು ಕ್ಷಣದಲ್ಲಿ ನನ್ನನ್ನು ನೀನು ಖಂಡಿಸಿ ನನ್ನನ್ನು ಮರಣ ಶಿಕ್ಷೆಯನ್ನು ನೀನು ಕೊಡಬಹುದು. But God is going to exalt me. ಆದರೆ ದೇವರು ನನ್ನನ್ನು ಮಹಿಮೆ ಪಡಿಸುತ್ತಾನೆ. And one day I will come back to be your judge. I will come on the clouds of heaven. ಮತ್ತು ಆತನು ತಿಳಿಸ್ತಾನೆ, ನಾನು ಒಂದು ದಿನ ನಾನು ಮೇಘಗಳಲ್ಲಿ ನಾನು ಬರುವವನಾಗಿದ್ದೇನೆ, ನಾನು ನ್ಯಾಯ ವಿಧಿಸುವವನಾಗಿದ್ದೇನೆ ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸ್ತಾ ಇದ್ದಾನೆ. So today you're my judge, but one day in the future I will be your judge. ಈ ದಿನ ನೀನು ನನಗೆ ನ್ಯಾಯ ವಿಧಿಸುವ ನೀನಾಗಿರಬಹುದು, ಆದರೆ ಮುಂದೆ ಬರುವ ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ನಾನು ನ್ಯಾಯ ವಿಧಿಸುವನಾಗಿದ್ದೇನೆ. Meanwhile, ಈ ಕಾಲಾಂತರದಲ್ಲಿ if you want to find me, ನನ್ನನ್ನು ನೀನು ಹುಡುಕಬೇಕಾದರೆ you will find me at the right hand of God. ದೇವರ ಬಲಭಾಗದಲ್ಲಿ ನನ್ನನ್ನು ನೀನು ಕಾಣುವಿ. Now the question is, who gets to sit at the right hand of God, sharing the very throne of God, and come in judgment on the clouds of heaven?
ದೇವರ ಬಲಭಾಗದಲ್ಲಿ ಕುಳಿತುಕೊಂಡವನಾಗಿ ಮತ್ತು ದೇವರ ಸಿಂಹಾಸನವನ್ನು ಹಂಚುವನಾಗಿ ಮತ್ತು ಮೇಘಗಳಲ್ಲಿ ಬರುವವನು ಯಾರಾಗಿದ್ದಾನೆ? It is God himself. ಅದು ದೇವರು ತಾನೇ. And the high priest understood that. ಮಹಾಯಾಜಕನು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. And that's why he tore his robes and he said he has uttered blasphemy. ಆತನು ತನ್ನ ಅಂಗಿಯನ್ನು ಆತನು ಹರಕೊಂಡು ನಾನು ದೇವದೂಷಣ ಮಾಡಿದ್ದೇನೆ ಎಂಬುದಾಗಿ ಆತ ತಿಳಿಸ್ತಾನೆ. No, he has uttered blasphemy. Jesus has uttered blasphemy. ಕರ್ತನಾಗಿರುವ ಯೇಸು ಕ್ರಿಸ್ತನು ದೇವದೂಷಣೆ ಮಾಡಿದ್ದಾನೆ ಎಂಬುದಾಗಿ ಆತನು ತಿಳಿಸ್ತಾನೆ. Why? Because he is claiming himself equal to God. ಕಾರಣ ಯಾಕಂದ್ರೆ ಆತನು ತಂದೆಯಾದ ದೇವರ ಜೊತೆಯಲ್ಲಿ ಅಥವಾ ದೇವರ ಜೊತೆಯಲ್ಲಿ ಆತನ ಸರಿ ಸಮಾನನು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. So there are two things that are coming opposite each other here. ವಿರುದ್ಧವಾಗಿ ಬರ್ತಕ್ಕಂಥ ಎರಡು ಅಂಶಗಳನ್ನು ನಾವು ನೋಡುತ್ತೇವೆ. On the one hand, the high priest said Jesus is blaspheming. ಒಂದು ಪಕ್ಷದಲ್ಲಿ ಇಲ್ಲಿ ಮಹಾಯಾಜಕನು ಆತನ ಕರ್ತನಾಗಿರುವ ಯೇಸು ಕ್ರಿಸ್ತನ ದೇವದೂಷಣೆಯನ್ನು ಆತನು ನೋಡುತ್ತಾನೆ. He's saying that Jesus has blasphemed. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನ ದೇವದೂಷಣೆ ಮಾಡಿದ್ದಾನೆ. But on the other hand, Jesus is claiming exaltation. God is going to exalt me. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳುತ್ತಾ ಇರುವ ಒಂದು ಮಾತು, ದೇವರು ನನ್ನನ್ನು ಮಹಿಮೆ ಪಡಿಸುತ್ತಾನೆ, ಆತನು ಮಹಿಮೆಯ ಸಂಗತಿ ಆತನು ತಿಳಿಸ್ತಾ ಇದ್ದಾನೆ. So on the one hand, people are claiming, the high priest is claiming blasphemy. ಒಂದು ಪಕ್ಷದಲ್ಲಿ ಮಹಾಯಾಜಕನು ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನು ದೇವದೂಷಣೆ ಮಾಡುತ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾನೆ. On the other hand, Jesus is saying, no, it's not blasphemy. I am who I am. I am who I claim to be, because you will see very soon that God is going to exalt me. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಇನ್ನೊಂದು ಪಕ್ಷದಲ್ಲಿ ಆತನು ತಿಳಿಸ್ತಾ ಒಂದು ಮಾತೇನೆಂದ್ರೆ, ನಾನು ಯಾರಾಗಿದ್ದಾನೆ, ನಾನು ಹೇಳುವ ಮಾತುಗಳು ಅದು ಸರಿಯಾಗಿದೆ ಮತ್ತು ದೇವರು ನನ್ನನ್ನು ಮಹಿಮೆ ಪಡಿಸುವನು ಆತನು ಆಗಿದ್ದಾನೆ. What is the deciding factor? ಇಲ್ಲಿ ತೀರ್ಮಾನದ ಒಂದು ಅಂಶವೇನು? The resurrection. ಆತನು ಸತ್ತವರೊಳಗಿಂದ ಎದ್ದು ಬಂದನು. As Jesus was put to death on the cross, ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನನ್ನು ಶಿಲುಬೆಗೆ ಹಾಕಿ ಆತನನ್ನು ಕೊಂದಾಗ, if he was a blasphemer, God wouldn't have raised him from the dead. ಆತನು ದೇವದೂಷಣೆ ಮಾಡುವನಾತನು ಆಗಿದ್ದೇ ಆದರೆ ತಂದೆಯಾದ ದೇವರು ಆತನನ್ನು ಮರಣದಿಂದ ಆತನು ಎಬ್ಬಿಸುತ್ತಾ ಇರಲಿಲ್ಲ. But because he is exactly who he claimed to be, ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಯಾರಾಗಿದ್ದೇನೆ ಎಂಬುದಾಗಿ ತಿಳಿಸಿದ ಸಂಗತಿ ನಿಜ ಇದ್ದ ಒಂದು ಕಾರಣದ ದೆಸೆಯಿಂದ God has exalted him to the highest place, in the words of Paul, seated at the right hand of God. ಪೌಲನ ಮಾತಿನ ಪ್ರಕಾರ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮಹಿಮೆಯ ಸ್ಥಾನದಲ್ಲಿ ಆತನು ಇದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. So all that is happening in this incident in Matthew, ಇದೆಲ್ಲವೂ ಸಹ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಈಗ ತಾನೇ ನಾವು ಓದಿದ ಒಂದು ವಾಕ್ಯ ಭಾಗಗಳಲ್ಲಿ ಅದನ್ನು ನಾವು ನೋಡುತ್ತೇವೆ. he was claiming authority, or he was claiming equality with the Father. ಆತನ ತಂದೆಯ ಜೊತೆಯಲ್ಲಿ ಆತನು ಸರಿ ಸಮಾನನು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. All right, so it's 9:25 and we will end with this here. 9:25 ಆಗಿದೆ. ನಾವು ಈ ರಾತ್ರಿಗೆ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ.